ರಿಪೇರಿ ಮಾಡಕ್ ಬರ್ಬೇಕಲ್ಲ. ಬಡವಲಕ್ಕ ನಳನೇ ಬೇರೆ ರೇಡಿಯೋ ಬೇರೆ. ನಳದಲ್ಲಿ ನೀರು ಬರುತ್ತೆ, ರೇಡಿಯೋದಲ್ಲಿ ಸಂಗೀತ ಬರುತ್ತೆ. ಬನ್ನಿ ಕಾಫಿ ತಗೊಳ್ಳಿ ಗುಂಡಣ್ಣವ್ರೆ. ಓ ಥ್ಯಾಂಕ್ ಯು ಮೇಡಮ್ ಅವರೇ. ಸುಬ್ಬು ಕಾಫಿ ಕೊಡ್ತು ಆಮೇಲೆ ಎಷ್ಟು ಬೇಕಾದ್ರೂ ರೇಡಿಯೋ ರಿಪೇರಿ ಮಾಡು. ಅಕ್ಕ ಇನ್ನೊಂದು ಸ್ವಲ್ಪ ಹೊತ್ತಕ್ಕ ರಿಪೇರಿ ಆಗ್ಬಿಡ್ತೈತಿ. ಆಮೇಲೆ ಕೀ ಕೀ ಅಂತ ಹಾಡು ಕೇಳಿಸ್ತೀನಿ. ಯಾವ ಹಾಡು ಕೇಳಿಸ್ತೀಯಾ? ನಿನಗೆ ಯಾವ ಹಾಡು ಬೇಕಾ ಹಾಡು ಕೇಳಿಸ್ತೀನಿ. ಪಕ್ಕಡ ಸ್ಪ್ಯಾನರ್ ಗಮ್ಮ ಎಲ್ಲ ಐತಿ. ನಿಮ್ ತಲೆ ರಿಪೇರಿ ಮಾಡೇನ್ರಿ? ಬಡವಲಕ್ಕ ತೆಗೆದು ಬಿಟ್ಟ ಅಂದ್ರೆ ಮೇಲೆ ತಕ್ಕಿರ ಮಡಕೆ ಸರ್ಕೊಂಡ್ಬಿಡ್ಬೇಕು. ನನ್ನ ತಲೆ ರಿಪೇರಿ ಮಾಡೋ ಅಷ್ಟು ಲೆವೆಲ್ ಬೆಳೆದು ಬಿಟ್ಟೆನಾ? ನನ್ನ ತಲೆಗೆ ಏನಾಗಿದೆ? ನಿಮ್ ತಲೆ ಬರೋಬರ್ ಇಲ್ರಿ. ಹೇಳಿದ್ದು ನಾಗವಲ್ಲಿ ಲೇ ಗುಂಡ ನೋಡ, ನಮ್ ತುಕ್ಕಂಗೆ ರೇಡಿಯೋ ರಿಪೇರಿ ಮಾಡೋ ಹುಚ್ಚು. ಲೇ ಪರಮ, ನೀನ್ ಯಾಕೆ ಅವನ ಕೈ ರೇಡಿಯೋ ಕೊಟ್ಟೆ? ಮಂಗನ ಕೈಗೆ ಮಾಣಿಕೆ ಕೊಡಬಾರ್ದು ಅಂತೀಯ. ಅವ್ನಿಗೆ ಅದ್ರ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲಪ್ಪ. ಎಷ್ಟು ವೋಲ್ಟ್ಸ್ ಇಟ್ಕೋಬೇಕು, ಎಷ್ಟು ಕೆಪಾಸಿಟರ್ಸ್ ಇಟ್ಕೋಬೇಕು, ಎಷ್ಟು ಮೀಟರ್ ಇಟ್ಕೋಬೇಕು, ಹೇಗ್ ಕನೆಕ್ಟ್ ಮಾಡ್ಬೇಕು ಅಂತ ಗೊತ್ತೇನಾ? ಹೇಗಾಗ ಕನೆಕ್ಟ್ ಮಾಡ್ಬಿಟ್ರೆ ಹಾಡು ಬಂದ್ಬಿಡ್ತಾ? ಲೇ ನನ್ನ ಮಾತು ಅವ್ನು ಕೇಳಬೇಕಲ್ಲ. ತಪ್ಪು ನಿಂದೆಪ್ಪ. ಯಾಕೆ ಅವ್ನ ಕೈಗೆ ರೇಡಿಯೋ ಕೊಟ್ಟೆ? ಲೇ ನಾನೆಲ್ಲ ಕೊಟ್ಟೆ, ಆ ರೇಡಿಯೋ ಸರಿ ಇಲ್ಲ ಅಂತ ತಗೊಂಡೋಗಿ ತೊಟ್ಟಿಗೆ ಹಚ್ತಿದ್ದೆ. ವಾಪಸ್ ತಂದು ರಿಪೇರಿ ಮಾಡ್ತಿದ್ದೆ. ತೊಟ್ಟಿಯಿಂದ ಬಂದಿದ್ದ? ಹಾಗಿದ್ರೆ ತೊಟ್ಟಿನೇ ಸೇರುತ್ತೆ ಬಿಡು. ಏನಾದ್ರು ಕೀ ಕೀ ಅಂತಿದೆ? ಆದ್ರೆ ಹಾಡೇ ಕೇಳಿಸ್ತಿಲ್ಲ. ಅದ್ ಹೇಗೋ ಸಾಕಾಗುತ್ತೆ. ಸುಬ್ಬು, ನೀನ್ ನಿಜವಾಗ್ಲೂ ಜೀನಿಯಸ್ ಕಣೋ. ಇದೇನೋ ಮಾತಾಡ್ದೆ ತೆಪ್ಪಗಿತ್ತು. ಅಂಥದ್ರಲ್ಲಿ ಇದನ್ನ ಕೀ ಕೀ ಅನ್ನೋ ತರ ಮಾಡ್ತಿಲ್ಲ. ಯು ಆರ್ ರಿಯಲಿ ಗ್ರೇಟ್. ಯಾವ ಫಿಲಮ್ ತೋ? ಇದಿನ್ನು ಫಿಲ್ಮ್ ರಿಲೀಸ್ ಆಗಿಲ್ಲ. ಆದ್ರೆ ಯಾವ ಭಾಷೆ ಅಂತಾದ್ರೂ ಹೇಳ್ರು. ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗತ್ತೆ. ಸುಬ್ಬು, ರೇಡಿಯೋ ಕ್ಲೀನ್ ಮಾಡಿದ್ಮೇಲೆ ರಿಪೇರಿ ಆಗುತ್ತಾ? ಅಕ್ಕ ಜೋಡಿ ಅಂತ ಭಾಳ ಹೋಗಿ ಹೊಲಸಾಗ್ಬಿಟ್ಟಿದ್ದೆ. ಅದಕ್ಕೆ ತೊಳ್ಯಾಕತ್ತಾನೆ. ಬಟ್ ಕ್ಲೀನ್ ಆಯ್ತಲ್ಲ, ಅಷ್ಟು ಸಾಕು ಬಿಡ. ಅಕ್ಕ ಇದನ್ನ ತೆಗೆದಿದ್ದನ್ನ ತೆಗೆದು ಬಿಟ್ಟೇನೆ. ಇದನ್ನ ನಿಂಗೆ ಜೋಡ್ಸಕ್ ಬರ್ತೈತೇನೆ? ಅಲ್ಲೋಡ, ಲೇ ಆ ತುಕ್ಕನಿಗೆ ಅವ್ರ ಅಕ್ಕನ ಸಪೋರ್ಟ್ ಇದೆ ಕಣ. ನಾನೇನು ಮಾತಾಡಕ್ಕಾಗಲ್ಲ. ಇವನು ಹೀಗೆ ರೇಡಿಯೋ ರಿಪೇರಿ ಮಾಡಿ ಮಾಡಿ ಹುಚ್ಚಾಗ್ಬಿಡ್ತಾನ. ಗುಂಡಣ್ಣವ್ರೆ, ಥಾಮಸ್ ಅಲ್ವಾ ಎಡಿಸನ್ ರಿಪೇರಿ ಮಾಡ್ತಾನೆ ಕಲ್ತಿದ್ದು. ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಮೇಡಮ್ನವ್ರೆ? ಮೊದ್ಲು ಇವನು ಚಪ್ಪಲಿ ರಿಪೇರಿ ಮಾಡೋದು ಕಲ್ತ್ಕೊಳ್ಳಿ. ಲೇ ಪಡವಲ್ಕ, ನಿನಗೆ ಚಪ್ಪಲಿ ರಿಪೇರಿ ಮಾಡಕ್ಕೂ ಬರಲ್ಲ ಕಣ. ಮಾಮ ಅವ್ರಷ್ಟು ಬೇಗತ್ತಾರ. ನೀನು ಸ್ವಲ್ಪ ಮಾತಾಡ. ಲೇ ಅವನೇನೋ ತಪ್ಪ ಹೇಳ್ದ. ನೀನು ಚಪ್ಪಲಿನೂ ಹೊಲಿಯಕ್ ಬರಲ್ಲ ಅಂತ ಹೇಳ್ತಿದ್ದಾನೆ. ಏನು ಮಾಮ ನೀನು ಹಂಗಂದಾಗತ್ತೆ? ಮೊದ್ಲು ನೀನು ಚಪ್ಪಲಿ ಹೊಲಿಯೋದ್ ಕಲ್ತ್ಕೋ, ಆಮೇಲೆ ರೇಡಿಯೋ ರಿಪೇರಿ ಮಾಡೋದನ್ನ ಕಲ್ತ್ಕೋ ಅಂತೇಳಿ ಈ ದಾರಿ ದೀಪ ದಾರಿ ತೋರಿಸ್ತಿದ್ದಾನೆ ನಿನ್ಗೆ. ಚಾಲೆಂಜ್ ಮಾಡಕ್ ಹೋಗ್ಬಿಟ್ರೆ ಕಟ್ಟಿದ ಮೇಲೆ ನಾ ಏನ್ ಬೇಕಾದ್ ಮಾಡ್ತಾನೆ. ಏನು ನನಗೆ ಚಾಲೆಂಜ್ ಅಂತ ಇದ್ದಾನೆ? ಲೇ ನಿನ್ಗೂ ಆಸೆ ಇದ್ರೆ ಚಾಲೆಂಜ್ ಕಟ್ಟೆ ಬಿಡ. ಹಿರಿಯಕ್ರೆ, ಚಪ್ಪಲಿ ಕೆಲಸ ಕಲ್ತ್ಕೊಂಡ್ ಬನ್ನಿ. ಆಮೇಲೆ ನೀವು ಹೇಳಿದಾಗ ನಾನು ಕೇಳಿಲ್ಲ ಅಂದ್ರೆ ನನ್ನ ತಲೆ ತೆಗೀರಿ. ಆದ್ರಿ ಗುಣನವ್ರ ಚಪ್ಲಿ ಕೆಲಸ ಕಲ್ಕೊಂಡ್ ಬಂದ್ ದಿವ್ಸ ನಂದು ಹೋದವ್ರು ಮದುವೆ ಮಾಡಿಸ್ಬೇಕೆ. ಎಷ್ಟೈತ್ ಮರಿ? ನೋಡ್ಕೊಂಡ್ ಕೊಡ್ರಿ ಸರ್. ₹1. ಏನ್ರಿ ಸರ್ ₹1 ಕೊಡ್ತಿರಲ್ಲ? ಈಗಿನ ಕಾಲದಾಗ ₹1 ಏನ್ ಬರ್ತೈತಿ? ಅರ್ಧ ಕಪ್ ಚಾನು ಬರಂಗಿಲ್ಲ. 10 ಹೊಲಿಗೆ ಹಾಕಿನಿ, ₹10 ಕೊಡ್ರಲ್ಲ. ನೀನ್ ಬೇಕಂತ ಜಾಸ್ತಿ ಹೊಲಿಗೆ ಹಾಕಿದ್ರೆ ನಾನ್ ಜಾಸ್ತಿ ದುಡ್ಡು ಕೊಡ್ಬೇಕಾ? ನಾನ್ ಕೊಡೋದೇ ₹1. ಆಯ್ತು ತಗೋರಿ ಸರ್. ಬೂದಿನಗುಡಿ ಬಸವನ ಕೊಡ್ತಾನ. ನಾ ಹೆಂಗೋ ಬದುಕ್ತೀನಿ. ನೀವು ಚಲೋ ಇರ್ರಿ, ನಿಮ್ ಚಪ್ಲಿನೂ ಚಲೋ ಇರ್ರಿ. ಹೋಗ್ಬರ್ರಿ. ಹಾ ಕಂಗಿನೇ ಓಡಾಡ್ತಿದ್ರು. ಇವ್ ನನ್ನ ತಲೆ ಎತ್ತಿ ಕೂಡ ನೋಡ್ತಿಲ್ವಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾನೆ? ನಾನು ಬಂದಿದ್ದು ಇವನಿಗೆ ಗೊತ್ತಾಗಿಲ್ವಾ? ಅಥವಾ ನನ್ನ ಬಗ್ಗೆ ಇವನಿಗೆ ಆಸಕ್ತಿ ಇಲ್ವಾ? ಏನಪ್ಪ ಈ ಚಪ್ಪಲಿ ಹೊಲ್ಕೊಡ್ತೀಯಾ? ಬ್ಯಾಡ್ರಿ, ನಮ್ ಛತ್ರಿ ಹಿಡಕ್ ಹೋಗ್ಬೇಡ್ರಿ. ಛತ್ರಿ ಬಿಡುವಾಗಿತ್ತು, ಅದಕ್ಕೆ ಹಿಡ್ದೆ. ಬಿಡುವಾಗೈತೆ ಅಂತೇಳಿ ಹಿಡ್ಕೊಳಕ್ ಹೋಗ್ಬೇಡ್ರಿ. ನಿಮಗ್ ಬಿಸಿಲು ಬೀಳ್ಬಾರ್ದು ಅಂತ. ಹಂಗ ಬಿಸ್ಲಾಗ ಕೆಲಸ ಮಾಡಿ ಅಭ್ಯಾಸ ಐತಿ. ನಮ್ಗೆ ನೆರಳಿನ ರುಚಿ ತೋರ್ಸಕ್ ಹೋಗ್ಬೇಡ್ರಿ. ನೆರಳಿನ ರುಚಿ ತೋರಿಸಿದ್ರೆ ಏನಾಗುತ್ತೆ? ಸೋಮಾರಿ ಆಗ್ಬಿಡ್ತೇವ್ರಿ. ಬಿಸಿಲಾಗ ಕೆಲಸ ಮಾಡೋರು ಕೂಡ ತಪ್ಪು ಹೋಗ್ಬಿಡ್ತೈತಿ. ಕಷ್ಟಪಟ್ಟು ದುಡಿಬೇಕೆ. ತೋರಿ ಚಪ್ಪಲ್ಲ. ಬೇಷ್,
ತುಂಬಾ ಗಟ್ಟಿಯಾಗಿ ಹೊಲ್ಕೊಟ್ಟಿದ್ಯಾ, ಮೊದ್ಲಿಗಿಂತ ಗಟ್ಟಿಯಾಗಿದೆ. ಯಾಕ್ರಿ ಮದ್ ಚಲೋ ಇರ್ಲಿಲ್ಲ? ಮೊದ್ಲು ತುಂಬಾ ಲೂಸ್ ಆಗಿತ್ತು. ಲೂಸ್ ಮಾದ ನೆನ್ಪು ಮಾಡ್ಕೊಳ್ತಾ ಇಲ್ಲಿಗೆ ಬಂದೆ. ಈಗ ಗಟ್ಟಿಯಾಗಿದೆ. ಸರಿ, ಎಷ್ಟು ಕೊಡ್ಲಿ? ನಿಮಗೆ ತಿಳಿದಷ್ಟು ಕೊಡ್ರಿ. ತಗೋ 100 ರೂಪಾಯಿ. ಬ್ಯಾಡ್ರಿ, ಬುಡು ಬಸವಣ್ಣ ಮೆಚ್ಚಂಗಿಲ್ಲ. ನಾ ಹಾಕಿರೋದ 4 ಹೊಲಿಗೆ, 4 ರೂಪಾಯಿ. ಅದು 1 ರೂಪಾಯಿ ಸೇರಿಸಿ 5 ರೂಪಾಯಿ ಕೊಡ್ರಿ. 5 ರೂಪಾಯಿ ಮೇಲೆ ನಾ ಏನೂ ತೊಗೊಳಂಗಿಲ್ಲ. ಬಾರು ಪರವಾಗಿಲ್ಲಮ್ಮ, ನಿನ್ ತಮ್ಮ ಚೆನ್ನಾಗಿ ಸಂಪಾದನೆ ಮಾಡಿದಾನೆ. ನನ್ನ ತಮ್ಮ ಒಂದ್ಸರಿ ಚಾಲೆಂಜ್ ಮಾಡಿದ್ರೆ ಸಾಕು, ಯಾವ ಕೆಲಸ ಬೇಕಾದ್ರೂ ಮಾಡ್ತಾನೆ. ಎಷ್ಟು ಸಂಪಾದನೆ ಮಾಡಿದ್ಯಾ? ಪಾಪ ಎಲ್ಲ ಸೇರಿ 120 ರೂಪಾಯಿ ಆಗಿರ್ಬೋದೆ. ದಿನಕ್ಕೆ 120 ರೂಪಾಯಿ ಆದ್ರೆ ತಿಂಗಳಿಗೆ 3000 ರೂಪಾಯಿಗಿಂತ ಜಾಸ್ತಿ ಆಗುತ್ತಲ್ವಾ? ಬಾರು ಹಳ್ಳಿ ಕಡೆ ಆದ್ರೆ 3000 ಇದ್ರೆ 3 ತಿಂಗಳು ಜೀವನ ಮಾಡ್ಬೋದು. ಅದೇ ಬೆಂಗಳೂರಲ್ಲಿ 3 ದಿನ ಜೀವನ ಮಾಡಕ್ಕಾಗಲ್ಲ. ಮೊದಲನೇ ದಿನ ಇಷ್ಟು ಸಂಪಾದನೆ ಮಾಡಿದಾನೆ, ನಾಳೆ ಇನ್ನೂ ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡ್ತಾನೆ. ಎಷ್ಟಾರ ಸಂಪಾದನೆ ಮಾಡ್ಲಮ್ಮ, ಆದ್ರೆ ನಮ್ಮ ತುಕ್ಕ ಸಂಪಾದನೆ ಮಾಡ್ತಿದಾನಲ್ಲ ಅದೇ ಖುಷಿ. ಕೊಡ ಕೈಯೇ. ಓ ಇವನೇನಮ್ಮ ನಿನಗೆ ಚಪ್ಪಲಿ ಹೊಲ್ಕೊಟ್ಟಿದ್ದು? ಹೌದು ಭಾವ, ಎಷ್ಟು ಚೆನ್ನಾಗಿ ಹೊಲ್ಕೊಟ್ಟಿದ್ದಾನೆ ಗೊತ್ತಾ? ಇವನ್ನ ನೀನೇ ಮೆಚ್ಕೋಬೇಕು. ಇವನಿಗೆ ಏನ್ ಬರುತ್ತಮ್ಮ ಮಣ್ಣಂಗಟ್ಟಿ ಲೇ ಹೊಲಿಗೆ ಹಾಕೋದು ಗೊತ್ತೇನ? ಯಾವತ್ತಾದ್ರೂ ಒಂದು ಶರ್ಟ್ಗೆ ಒಂದು ಗುಂಡಿ ಹಾಕಿದ್ಯಾನ? ಹೊಲಿಯೋದು ಗೊತ್ತಿಂದೆ ಸುಮ್ಮನೆ ಚಪ್ಪಲಿ ಹೊಲ್ದ್ಬಿಟ್ರೆ ಅದು ಎಷ್ಟು ಮಹಾ ಗಟ್ಟಿಯಾಗಿರುತ್ತೆ. ಲೇ ಚರ್ಮಕ್ಕೆ ಸೂಜಿ ಚುಚ್ಚೋದು ಎಷ್ಟು ಕಷ್ಟ ಅಂತ ಗೊತ್ತೇ ನಿನಗೆ? ಆದ್ರೂ ನನ್ನ ಚಪ್ಲಿನ ಚೆನ್ನಾಗಿ ಹೊಲ್ಕೊಟ್ಟಿದ್ದಾನೆ. ಲೇ ಪಡವಲ್ಕಾಯ, ನಂದು ಚಪ್ಪಲಿ ಕಿತ್ತೋಗಿದೆ, ಹೊಲ್ಕೊಡ್ತೀಯನ? ನಿಮ್ ಚಪ್ಲಿ ಬಾಳ ಹಳೆ ಹೋಗ್ಯಾವ, ಹೊಸ ತೋರಿ. ಏನ್ ನಿಮ್ಮ ಹೆಸರು? ಸುಬ್ರಹ್ಮಣ್ಯ. ಯಾಕೆ ಬಾಳ ಡಲ್ ಆಗಿರಿ? ಏನ್ ಮಾಡೋದು, ಮನೇಲಿ ತುಂಬಾ ಕಷ್ಟ ಇದೆ. ಇಂಟರ್ವ್ಯೂಗೆ ಹೋಗಿದ್ದೆ, ಕೆಲ್ಸ ಸಿಗ್ಲಿಲ್ಲ. ಹಸಿವಾಗ್ತಿದೆ. ಯಾಕ್ರಿ ನಾಷ್ಟ ಮಾಡಿದ್ರಿ? ಇಲ್ಲ, ಭಾವ ತಿಂಡಿ ಮಾಡಿರ್ಲಿಲ್ಲ. ಕೆಲವೊಂದ್ಸರಿ ಇಂಟರ್ವ್ಯೂ ಲಂಚ್ ಅರೇಂಜ್ ಮಾಡಿರ್ತಾರೆ, ಇವತ್ತು ಅದು ಮಾಡಿಲ್ಲ. ಬೆಳಿಗ್ಗೆಯಿಂದ ಉಪವಾಸ ಇದ್ದೀನಿ. ಖಾಲಿ ಹೊಟ್ಟಿಲ್ಲ, ಮನೆ ಬಿಡ್ಬಾರ್ದ್ರಿ. ನಾನು ಬಟ್ಟೆ ಹಾಕೊಂಡೇ ಹೋಗಿದ್ದೆ. ಅರ್ಬಿ ಹಾಕೊಂಡ್ರೆ ಸಾಲದ್ರಿ, ಹೊಟ್ಟಿಗೆ ಏನಾರ ಹಾಕೋಬೇಕು. ಇಂಟರ್ವ್ಯೂಗೆ ಹೋಗೋ ಅರ್ಜೆನ್ಸಿಲಿ ಹಾಗೆ ಹೋಗ್ಬಿಟ್ಟೆ. ನೀವೇನು ತಿಳ್ಕೊಳ್ಳಿಲ್ಲ ಅಂದ್ರೆ ಏನು? ನಾ ಡಬ್ಬಿ ತಂದಿದ್ದೆ, ನಾ ಇನ್ನೂ ತಿಂದಿಲ್ಲ. ಇದನ್ನ ನೀವು ತಿನ್ರಿ. ನಿನ್ಗೆ? ನಂಗೆ ಬಾಡ್ರಿ, ನಂಗೆ ಹಸು ತಡ್ಕೊಂಡು ಅಭ್ಯಾಸ ಐತಿ. ನೀವೇನು ತಿಂದಿಲ್ಲ ಅಂದ್ರಲ್ಲ, ತಿನ್ರಿ. ಏನಿದೆ ಇದ್ರಲ್ಲಿ? ಅಕ್ಕ ಏನೋ ಕೊಟ್ಟು ಕಳ್ಸಾಳ, ಏನೈತೋ ಗೊತ್ತಿಲ್ಲ. ಚಿತ್ರಾನ್ನ. ನಂಗೆ ಚಿತ್ರಾನ್ನ ಅಂದ್ರೆ ಭಾರಿ ಇಷ್ಟ. ತಿನ್ರಿ ತಿನ್ರಿ. ಬ್ಯಾಡ್ರಿ, ನೀವು ಒಬ್ಬರೇ ತಿನ್ರಿ. ಇಬ್ರು ಅರ್ಧ ತಿಂದ್ರೆ ಹೊಟ್ಟೆ ತುಂಬಂಗಿಲ್ಲ. ಒಬ್ಬರದಾರ ಹೊಟ್ಟೆ ತುಂಬಬೇಕು. ಎಷ್ಟು ಒಳ್ಳೆಯದು ನೀನು. ಒಂದ್ ಮಾತು ಕೇಳಿರಿ, ನೀವು ತಪ್ಪು ತಿಳ್ಕೋಬಾರ್ದು. ಏನು? ನಿಮ್ಮ ಮಾರಿಗೆ ನೀವು ಹಾಕೊಂಡ್ರೆ ಚಪ್ಪಲಿಗೆ ಸಟ್ಟ ಹಂಗಿಲ್ಲ. ಎಂತ ಹುಚ್ಚನೋ ನೀನು? ಮುಖಕ್ಕೆ ಚಪ್ಲಿ ಮ್ಯಾಚ್ ಆಗ್ಬೇಕಾ? ಚಪ್ಲಿ ಹಾಕೊಳ್ಳೋದು ಕಾಲಿಗಲ್ವಾ? ಹಂಗಲ್ರಿ, ಅದಕ್ಕೂ ಮ್ಯಾಚಿಂಗ್ ಅಂದಿರ್ತೈತಿ. ನೀವು ತೆಳ್ಳಗೆ ಬೆಳ್ಳಗೆ ಚಂದ ಇದೀರಿ. ಕೋಲ್ ಮುಗಿದ ಹುಡುಗಿಗೆ ಈ ಚಪ್ಪಲ್ ಸಟ್ಟ ಹಂಗಿಲ್ರಿ. ಇನ್ನೆಂತ ಚಪ್ಲಿ ಮ್ಯಾಚ್ ಆಗುತ್ತೆ? ನಾನು ನಿಮ್ಗೊಂದು ಚಪ್ಪಲಿ ಡಿಸೈನ್ ಮಾಡಿ ಹೊಲದ್ ಕೊಡ್ತೀನಿ, ನೀವು ಹಾಕೋರಿ. ನೋಡಿದವ್ರೆಲ್ಲ ಆ ಚಪ್ಪಲಿ ನಿಮ್ಮ ಮಾರಿಗೆ ಭಾರಿ ಚಂದ ಮ್ಯಾಚ್ ಹಾಕೋ ಅಂತಾರ. ಹೌದಾ? ಹೌದ್ರಿ, ನೀವು ಹಾಕೊಂಡು ಇಂಟರ್ವ್ಯೂ ಹೋದ್ರೆ ನಿಮ್ ಕೆಲ್ಸಾನು ಸಿಗ್ತೈತಿ. ಇದಕ್ಕೂ ಅದಕ್ಕೂ ಏನ್ ಸಂಬಂಧ? ಶುರು ಆಗೋದ ಅಲ್ಲಿಂದಲ್ಲನ್ರಿ. ನೀವು ಒಳಗ್ ಹೋಗ್ತಿದ್ದಂಗ ನಿಮ್ ಕಾಲ್ ನೋಡ್ತಾರ, ಚಪ್ಪಲಿ ಚಂದ ಕಂಡ್ರ ನಿಮ್ ಮಾರಿ ನೋಡ್ತಾರ. ಒಂದಕ್ಕೊಂದ್ ಮ್ಯಾಚ್ ಆತಂದ್ರ ನಿಮ್ ಕೆಲ್ಸ ಕೊಟ್ಟ ಬಿಡ್ತಾರ. ಹಾಗಿದ್ರೆ ನೀನ್ ಚಪ್ಲಿ ಹೊಲ್ಕೊಡು, ನಾನ್ ಕೊಡ್ತೀನಿ. ನನಗ್ ನೀವ್ ಏನು ಕೊಡೋದು ಬ್ಯಾಡ್ರಿ. ಯಾಕೋ ನಿಮ್ಮನ್ನ ನೋಡ್ತಿದ್ದಂಗ ಚಪ್ಪಲಿ ಹೊಲ್ದ್ ಕೊಡ್ಬೇಕನ್ಸಾಗತ್ತೈತಿ. ಚಪ್ಪಲಿ ಹೊಲ್ದ್ ಕೊಡ್ತೇನಿ, ನೀವು ಹಂಗ ತಗೊಂಡವ್ರಿ. ಬಾರೋ ಬಾ ಮೇಲೆ. ಏನ್ರಿ? ಎಷ್ಟು ದಿವಸ ಅಂತ ಇವ್ನು ಚಪ್ಪಲಿ ಹೊಲಿಯಕ್ ಹೋಗೋದು, ಇತ್ತಿ ಚಿಲ್ಲರೆ ಕತೆ ಎಣ್ತಾ ಕುತ್ಕೊಳ್ಳೋದು. ಯಾವತ್ತು ಮುಗಿದ್ದಿ ಚಾಲೆಂಜ್? ಕುಂಡಣ್ಣ ತಾನೆ ಸುಬ್ಬಗೆ ಏನೋ ಕೆಲಸ ಮಾಡಕ್ ಬರಲ್ಲ, ಚಪ್ಲಿನ ಹೊಯ್ಯಕ್ ಬರಲ್ಲ ಅಂತ ಹೇಳಿದ್ದು. ಅದಕ್ಕೆ ಅವನ ಕೆಲಸ ಕಲ್ತು ಮಾಡ್ತಾ ಇದ್ದಾನೆ. ಇವನಿಗೆ ಕೆಲಸ ಇಷ್ಟ ಇದೆಯಾ? ರೀ, ಬಡವರು ಬರ್ತಾರಂತೆ, ಚಪ್ಲಿ ಹೊಲಿಸ್ಕೊಳ್ತಾರಂತೆ, ಬಾಯಿ ತುಂಬಾ ಮಾತಾಡ್ತಾರಂತೆ, ಅವ್ರ ಕೈಲಾದಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ ಅಂತ ಅವನೇ ಹೇಳ್ತಾ ಇದ್ದ. ಬಡವ್ರು ಮಾತ್ರ ನೀವು ಅಂತ ಚಪ್ಪಲಿ ಹೊಲಿಸ್ಕೊಳಕ್ ಬರೋದು?
ಸಾವುಕಾರ ಚಪ್ಪಲಿ ಹೊಲಿಸ್ಕೊಳಂಗಿಲ್ಲ ಮಾಮ. ಅದ್ಯಾಕಪ್ಪ? ಮಾಮ ಸಾವುಕಾರ 1000 ರೂಪಾಯಿ ಕೊಟ್ಟು ಚಪ್ಪಲಿ ತೊಗೊಂಡಿರ್ತಾರ. ಅವೇನ್ರ ಕಿತ್ತು ಹೋದು ಅಂದ್ರೆ ಹೊರಗೆ ಹೋಗೋದು ಬಿಡ್ತಾರ. 20-30 ಜೋಡಿ ಚಪ್ಪಲ್ ಅವ್ರ ಕಡೆ ಇರ್ತಾವ. ಅದ ಬಡವ್ರ ಕಡೆ ಒಂದೇ ಜೊತೆ ಚಪ್ಪಲ್ ಇರ್ತೈತಿ. ಅವೇನ್ರ ಕಿತ್ತು ಹೋದ್ರು ಪಿನ್ ಹಾಕೊಂಡು ಓಡಾಡ್ತಿರ್ತಾರ. ಅದಕ್ಕೆ ನಾ ಒಂದು ಬಳಿ ಹೊಡೆದು ಕೊಡ್ತೀನಿ. ಅದಕ್ಕೆ ಹೇಳಿದ್ದು ಬಡವ್ರಷ್ಟೇ ಚಪ್ಪಲಿ ಹೊಲಿಸ್ಕೊಳಕ್ ಬರ್ತಾರಂತೆ. ಪರವಾಗಿಲ್ಲಮ್ಮ, ನಿನ್ ತಮ್ಮ ವೇದಾಂತ ಹೇಳೋಕೆ ಶುರು ಮಾಡ್ದ. ಇವನಿಗೆ ಬುದ್ಧಿ ಹೇಳಕ್ ಹೋದ್ರೆ ನಾವು ದಡ್ರ ಬಿಡ್ತೀವಿ. ಬ್ಯಾಗಲ್ಲೇನೋ ಇದು ಹಾಕಿದೆ. ನಿಂಗೆ ತೋರ್ಸೋಂಗಿಲ್ಲ, ಬೇರೆ ಯಾರಿಗೂ ತಂದೀನಿ. ನನ್ಗೂ ತೋರ್ಸಲ್ವೇನೋ? ವಾವ್, ಲೇಡೀಸ್ ಸ್ಲಿಪ್ಪರ್ ನನ್ಗೆ ಅಲ್ವಾ? ನಿನಗಲ್ಲಕ್ಕ, ಬೇರೆಯವ್ರಿಗೆ ತಂದೀನಿ. ಬೇರೆ ಯಾರು ಸುಬ್ಬು? ಸುಬ್ಬಾ? ಬಂದ್ರ ನೋಡ. ಸುಬ್ಬಾ, ಏನೋ ಹೇಳ್ತಾ ಇದ್ದೆ. ಯಾರ ಈ ಚಪ್ಪಲಿ ಹಾಕೊಂಡು ನೋಡ್ರಿ. ಒಂದೆರಡು ಹೆಜ್ಜೆ ನಡೀರಿ. ಸುಬ್ಬಾ, ತುಂಬಾ ಕಂಫರ್ಟಬಲ್ ಆಗಿದೆ ಕಣೋ. ಚೆನ್ನಾಗಿ ಹೊಲ್ದಿದ್ಯಾ. ವೇದ, ಈ ತರ ಡಿಸೈನ್ ಸ್ಲಿಪ್ಪರ್ನ ನಾನು ನೋಡೇ ಇಲ್ಲ. ನನ್ನ ತಮ್ಮ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾನಲ್ವಾ? ಬೆನ್ ತಟ್ಲೇಬೇಕು. ಥ್ಯಾಂಕ್ ಯು ಸುಬ್ಬಾ. ಲೇ ಪರಮ, ಕೋರ್ಟಲ್ಲಿ ಇವತ್ತೊಂದು ವಾದ ಆಯ್ತಪ್ಪ. ಬಡವರು ವರ್ಸಸ್ ಸಾವುಕಾರರು. ನೀನ್ ಯಾರ ಪರ ವಾದ ಮಾಡ್ದೆ? ಸಾವುಕಾರ ಪರ ವಾದ ಮಾಡ್ದ. ನೀನೇನೋ ಬಡವ್ರನ್ನ ಬಿಟ್ಟು ಸಾವುಕಾರ ಪರ ವಾದ ಮಾಡಿದ್ಯಲ್ಲ. ಏ ಅಷ್ಟೆಲ್ಲ ಕಣ, ಆ ಜಮೀನು ಸಾವುಕಾರರಿಗೆ ಸೇರ್ಬೇಕು ಒಂದೇ. ನಿಜವಾಗ್ಲೂ ಆ ಜಮೀನ್ ಯಾರಿಗೆ ಸೇರ್ಬೇಕಾಗಿತ್ತು? ಬಡವರಿಗೆ ಸೇರ್ಬೇಕು. ನೀನ್ ತಪ್ಪು ಮಾಡ್ದೆ ಕಣ ನೀನು. ಫೀಸ್ ಕೊಡೋರು ಸಾವುಕಾರ ಇರ್ತಾನೆ, ಹಾಗಾಗಿ ಆ ಜಮೀನು ಅವ್ರಿಗೆ ಸೇರ್ಬೇಕು ಒಂದೇ. ಇದು ನನ್ನ ವೃತ್ತಿ ಧರ್ಮನ. ಅಂಕಲ್ ಅಂಕಲ್ ಅಂಕಲ್, ನನ್ ಚಪ್ಪಲಿ ನೋಡಿ. ಸೂಪರ್ ಆಗಿದೆಯಮ್ಮ. ನಿನ್ನ ಮುಖಕ್ಕೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೀಯಾ? ಅಂಕಲ್, ಆ ಚಪ್ಪಲಿ ಹೊಲಿಯೋ ಹುಡುಗ ಕೂಡ ಹೇಗೆ ಹೇಳಿದ್ದ, ನಿನ್ ಮುಖಕ್ಕೆ ಒಪ್ಪುವಂತ ಚಪ್ಪಲಿನೇ ಹೊಲ್ಕೊಡ್ತೀನಿ ಅಂತ. ಯಾರ ಹುಡುಗ? ಸುಬ್ಬಾ. ಪಡುವಲ್ಕಾಯಿ ಹೊಲ್ಕೊಟ್ಟಿ ಚಪ್ಪಲಿ ಅಮ್ಮ ಇದು. ಹೌದು ಬಾವ, ಅದಕ್ಕೆ ಕೋಪ ಮಾಡ್ಕೊಳ್ತಿದ್ದೀರಾ. ನಾನು ಎಷ್ಟು ಸತಿ ಹೇಳಿಲ್ಲ ನಿನ್ಗೆ ಪಡುವಲ್ಕಾಯಿ ಹತ್ರ ಹೋಗ್ಬೇಡ, ಚಪ್ಪಲಿ ಹೊಲ್ಸ್ಕೋಬೇಡ ಅಂತ. ಆದ್ರೆ ಅವ್ನು ಎಷ್ಟು ಚೆನ್ನಾಗಿ ಹೊಲ್ಕೊಟ್ಟಿದ್ದಾನಲ್ಲ ಬಾವ. ವೇದ, ಈ ಚಪ್ಪಲಿ ನನಗೆ ಇಷ್ಟ ಇಲ್ಲ, ಕಿತ್ತು ಬಿಸಾಡೋ. ಇದು ಸುಬ್ಬಾ ಕೊಟ್ಟಿರೋ ಚಪ್ಪಲಿ ನನ್ ಬಿಸಾಕಕ್ಕಾಗಲ್ಲ. ನಿನ್ನ ಹತ್ರ ಈ ಚಪ್ಪಲಿ ಇರೋದಕ್ಕೆ ನಾನು ಬಿಡಲ್ಲ. ನಿನ್ನ ಹತ್ರ ಈ ಚಪ್ಪಲಿ ಇದ್ರೆ ಮತ್ತೆ ಮತ್ತೆ ನಿನ್ಗೆ ಅವ್ನು ನೆನಪಾಗುತ್ತೆ. ಈ ನೆನಪುಗಳು ಏನೋ ಎಡವಟ್ಟ ಕಾರಣ ಆಗುತ್ತೆ. ಯಾಕೆ, ನಾನು ಆ ಸಿನಿಮಾ ನೋಡಿಲ್ವಾ? ಕೊನೆಗೆ ಅಂಬಾರಿ ಸಿನಿಮಾ ಆಗ್ಬಿಟ್ರೆ. ಈ ಚಪ್ಪಲಿ ನನ್ ಕಾಲಿ ಕರೆಕ್ಟ್ ಆಗಿ ಫಿಟ್ ಆಗಿದೆ. ಅಂಕಲ್ ಕೂಡ ಹೋಗ್ಲಿದ್ದಾರೆ. ಇದು ಸುಬ್ಬಾ ಪ್ರೀತಿಯಿಂದ ಕೊಟ್ಟಿರೋ ಚಪ್ಪಲಿ ನನ್ ಬಿಸಾಕಕ್ಕಾಗಲ್ಲ. ಹೋಗ್ಲಿ ಬಿಡ. ನಾನು ಬಿಡಲ್ಲ ಕಣ. ಏನೋ ಚಿಕ್ಕ ಮಕ್ಕಳ ತರ ಆಡ್ತೀಯಾ? ಲೇ ಪರಮ, ಈ ಗಿಫ್ಟ್ ಗಳನ್ನ ಕ್ಲೈಮ್ಯಾಕ್ಸ್ ಶಾಟ್ ಅಲ್ಲಿ ರಿಪೀಟ್ ಆಗಿ ತೋರಿಸ್ತಾನೆ ಇರ್ತಾರೆ. ಇದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಈ ಚಪ್ಪಲಿ ಅವಳ ಕಾಲಲ್ಲಿ ಇರೋದ್ ನಾನು ಬಿಡಲ್ಲ. ಕಿತ್ತು ಬಿಸಾಡಮ್ಮ. ನಿನ್ನ ಅದೃಷ್ಟ ಚೆನ್ನಾಗಿದೆ ಕಣ. ನಾಗವಲ್ಲಿ ಏನಾರು ಇದ್ದಿದ್ರೆ ನಿನ್ನ ಕುಣಿತ ನೋಡಿ ಕುಣಿಗಲ್ ಕೆರೆ ಕರ್ಕೊಂಡು ಹೋಗಿ ಬಲಿ ಹಾಕಿರೋಳು. ಎಲ್ಲಿಗೆ ಹೋದ್ರ? ಹಳ್ಳಿಗೆ ಹೋದ್ಲು. ಸುಮ್ನೇರ. ವೇದ, ಚಪ್ಪಲಿ ಕಿತ್ತು ಬಿಸಾಡಮ್ಮ. ಬಿಸಾಕಲ್ಲ. ಹಾಗಿದ್ರೆ ನಿನ್ನ ಮನೆಗೆ ಸೇರ್ಸಲ್ಲ. ಬೇಡ ಬಿಡಿ ಭಾವ, ಪ್ರಪಂಚ ವಿಶಾಲವಾಗಿದೆ. ನೀನ್ ಹೊಲ್ಕೊಟ್ಟ ಚಪ್ಪಲಿ ಬಗ್ಗೆ ಮನೇಲಿ ತುಂಬಾ ಗಲಾಟೆ ಆಯ್ತು. ಭಾವ ಇದನ್ನ ಎತ್ತಿ ಎಸಿ ಅಂದ್ರು. ಆಮೇಲೆ ಇಷ್ಟ ಆಯ್ತು. ಅಂದ್ರ ನೀವು ಮನೆ ಬಿಟ್ಟು ಬಂದ್ಬಿಟ್ರೆ? ಹೌದು ಸುಬ್ಬು, ಲಗೇಜ್ ತಗೊಂಡು ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ. ಈ ನಡುವೆ ನನಗೆ ನಿನ್ಮೇಲೆ ಏನೋ ಒಂಥರ ಪ್ರೀತಿ ಶುರುವಾಗಿದೆ. ಯಾಕೆ ಅಂತಾನೆ ಗೊತ್ತಿಲ್ಲ. ಏನೋ ಒಂಥರನಾ? ಹೌದು, ಆದ್ರೆ ರಾತ್ರಿ ಹೊತ್ತು ಏನೋ 2 ತರ ಆಗತ್ತೆ. ಅಂದ್ರೆ ಅದು ಪ್ರೀತಿನ? ನನಗೂ ಹಾಗೆ ಅನ್ನಿಸ್ತದೆ ಸುಬ್ಬಾ. ಬ್ಯಾಡ್ರಿ, ನಾ ಚಪ್ಪಲಿ ಹೊಲಿಯವ್ರಿ. ನನ್ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಮಂದಿ ಒಪ್ಪಂಗಿಲ್ಲ. ಯಾಕೆ ಒಪ್ಪೋದಿಲ್ಲ? ಹೃದಯಗಳು ಒಪ್ಪಿದ ಮೇಲೆ ಯಾರು ಅಡ್ಡ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಟ ಭಯಂಕರ ಪರಮೇಶ್ವರ ನಮ್ಮ ಮಾಮನೇ ಇರ್ಬೋದು, ಆದ್ರೆ ನಾ ಚಪ್ಪಲಿ ಹೊಲಿಯವ್ರಿ. ನಾನು ಎಷ್ಟೋ ಸಿನಿಮಾಗಳನ್ನ ನೋಡಿದೀನಿ. ಚಪ್ಪಲಿ ಹೊಲಿಯೋನಾದ್ರೆ ಏನಂತೆ, ಅವನ್ ಪ್ರೀತಿ, ಅವನ್ ಹೃದಯ ಎಲ್ರಿಗಿಂತ ವಿಶಾಲವಾಗಿರುತ್ತೆ. ಬೇಕಿದ್ರೆ ಹೋಗಿ ಲೂಸ್ ಮಾತನ್ನ ಕೇಳು. ಸಿನಿಮಾನ ಬೇರೆ, ಜೀವನನ ಬೇರೆ. ಗುಂಡನವ್ರು ಯಾರು ತೋರಿಸ್ತಾರೋ ಅವ್ರ ಮದುವೆಗೆ ಆರಾಮಿರ್ರಿ. ಇಲ್ಲ ಸುಬ್ಬಾ, ಇಲ್ಲ. ನೀನ್ ಏನೇ ಹೇಳು, ನಾನ್ ನಿನ್ನನ್ ಬಿಟ್ಟು ಬೇರೆ ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ನಿನ್ ಜೊತೆಲೇ ಇರ್ತೀನಿ. ನನ್ನ ಬೇರೆ ಊರಿಗೆ ಕರ್ಕೊಂಡು ಹೋಗು, ನಾವ್ ಅಲ್ಲೇ ಸಂಸಾರ ಮಾಡೋಣ. ಪ್ರೀತಿಗೆ ಹೇಗ್ ಜಯ ಸಿಗುತ್ತೆ ಅಂತ ಈ ಲೋಕಕ್ಕೆ ತೋರ್ಸೋಣ. ಏನ್ ಹೇಳಕತ್ತೀರಿ ವೇದವ್ರ? ಸುಬ್ಬಾ, ನಾನ್ ನಿನ್ಮೇಲೆ ಪ್ರಾಣನೇ ಇಟ್ಕೊಂಡಿದೀನಿ ಕಣೋ. ದಯವಿಟ್ಟು ನನಗೆ ರಕ್ಷಣೆ ಕೊಡು. ವೇದವ್ರ, ಮನ್ಯಾಗ ದೊಡ್ಡವ್ರು ಒಪ್ಪಂಗಿಲ್ರಿ. ನೀನ್ ಒಪ್ಲಿಲ್ಲ ಅಂದ್ರೆ ನಾನು ನಿನ್ ಹೆಸರಲ್ಲಿ ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಬ್ಯಾಡ್ರಿ, ಹಂಗ್ ಮಾಡಕ್ ಹೋಗ್ಬೇಡ್ರಿ. ಹಾಗಿದ್ರೆ ನನ್ನ ನಿನ್ ಜೊತೆ ಕರ್ಕೊಂಡು ಹೋಗು, ಮದ್ವೆ ಮಾಡ್ಕೋ. ಆಗ ನನ್ ಜೀವನ ಸಾರ್ಥಕ ಆಗುತ್ತೆ. ಸುಬ್ಬು, ಸೈಕಲ್ ಎಷ್ಟ್ ಚೆನ್ನಾಗಿದ್ಯೋ. ಸಿನಿಮಾದಾಗ ನೋಡಿಂಗ್ ಮಾಡೇನ್ರಿ. ನೀನ್ ಸೈಕಲ್ ಓಡ್ಸಕ್ ಬರುತ್ತಾ? ಓ, ನೀವು ನನ್ನ ಜೊತೆಗಿದೆ ಅಂದ್ರೆ ಏನ್ ಬೇಕಾದ್ರೂ ಓಡಿಸ್ತೀನಿ. ಸರಿ, ಹಾಗಿದ್ರೆ ನಾವಿಬ್ರು ಓಡೋಗಲ್ವಾ? ಓಡ್ಯಾಕ್ ಹೋಗ್ಬೇಕ್ರಿ, ಸೈಕಲ್ ಮೇಲೆ ಹೋಗೋಣ. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಭಾವಾಗ ಹೇಳ್ಬಿಟ್ಟು
ಬಂದ್ಬಿಟ್ಟೆ ಹೋಗೋಣ. ಹಲೋ ಭಾವ. ವೇದ ಎಲ್ಲಿಗೆ ಹೋದಮ್ಮ? ಲಗೇಜ್ ಬ್ಯಾಗ್ ಬೇರೆ ತಗೊಂಡೋಗಿದ್ಯಾ? ಹೌದು ಭಾವ, ನೀವು ನನ್ನ ಪ್ರೀತಿಯ ಹುಡುಗನ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರಿ. ಅವ್ನು ಹೊಲ್ಕೊಂಡಿರೋ ಚಪ್ಪಲಿ ಬಗ್ಗೆನೂ ಕೆಟ್ಟಾಗಿ ಮಾತಾಡಿದ್ರಿ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲ ಮಾಡ್ಬಾರ್ದಮ್ಮ, ತಪ್ಪಾಗತ್ತೆ. ಭಾವ, ನೀವ್ ಏನೇ ಹೇಳಿ, ಇವತ್ತು ನಾನು ಆ ಹುಡುಗನ ಜೊತೆ ಹೋಗ್ತಾ ಇದ್ದೀನಿ. ಇನ್ನೊಂದು ವಿಷಯ, ನಾನು ಓಡ್ ಹೋಗ್ತಿಲ್ಲ, ಸೈಕಲ್ ಮೇಲೆ ಹೋಗ್ತಿದ್ದೀನಿ. ಅದು ಹೇಳಕ್ಕೆ ಫೋನ್ ಮಾಡಿದ್ದು. ವೇದ ವೇದ ಕಾಡ್ ಗಬ್ಬಿ ಗಂಗಾಧರ, ಯಾಕಪ್ಪ ಈ ತರ ಆಯ್ತು? ಏನಾಯ್ತು? ಲೇ ಬರ್ಮ, ವೇದ ಪಡವಲ ಕೈಯಿಂದ ಓಡೋಗ್ಬಿಟ್ಲಾ? ಹೋಗ್ಲಿ ಬಿಡ. ಲೇ ಏನೋ ಹೇಳ್ತಾ ಇದೀಯಾ? ಆ ಪಡವಲ ಕೈಗೆ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಓದ್ ಬರಲ್ಲ, ಬರಹ ಬರಲ್ಲ, ಅಂತವನ್ ಜೊತೆ ಹೇಗೋ ಜೀವನ ಸಾಗಿಸ್ತಾಳೆ. ಏ ಗುಂಡ, ನಮ್ಮ ತುಂಬ ವೇದನ ತುಂಬಾ ದಿನ ಪ್ರೀತಿ ಮಾಡ್ತೀವಿ ಅನ್ಕೋ. ಆ ಪ್ರೀತಿ ಏನು ಒಂದು ವೇದನ್ಗೆ ಈಗ ಅರ್ಥ ಆಗಿದೆ. ಜೊತೆಲಿ ಹೋಗಿದ್ದಾಳೆ, ಹೋಗ್ಲಿ ಬಿಡ. ಗುಂಡಣ್ಣವ್ರೆ, ಪ್ರೀತಿಗೆ ಯಾವತ್ತು ಬೆಲೆ ಕೊಡ್ಬೇಕು. ಪ್ರಪಂಚದಲ್ಲಿ ಪ್ರೀತಿಗಿಂತ ದೊಡ್ಡ ಬೇರೆ ಯಾವ್ದಿಲ್ಲ. ಮೊದಲು ಅದನ್ನ ತಿಳ್ಕೊಳ್ಳಿ. ಮೇಡಮ್ ನವರೇ, ಅವ್ರಿಬ್ರನ್ನ ಒಂದಾಕ್ ನಾನು ಬಿಡಲ್ಲ. ಏ ನೀನೇನೋ ವಿಲನ್ ತರ ಆಗ್ತೀಯಾ? ಹೌದಾ? ನಾನು ಈಗ ಸಿನಿಮಾ ವಿಲನ್ನು. ಒಂದಾಕಿಂತ ಮುಂಚೆ ಬೇರೆ ಬೇರೆ ಮಾಡ್ತೀನಿ. ಬೇಡ ಕಣ, ಬೇಡ ಕಣ. ಕೊನೆಗೆ ನಾಗರಾವ್ ಪಿಕ್ಚರ್ ಕ್ಲೈಮ್ಯಾಕ್ಸ್ ತರ ಹೋಗ್ಬಿಡುತ್ತೆ. ಇಬ್ರು ಸತ್ತೋಗ್ಬಿಡ್ತಾರೋ. ಬರಮ್ಮ, ಏನು ಹೇಳ್ತಾ ಇದೀಯಾ? ಈ ಸಂಬಂಧ ನನಗೆ ಇಷ್ಟ ಇಲ್ಲ ಕಣ. ಪಡುವಲ ಕೈನ ಅದು ಒಬ್ಬ ಚಪ್ಪಲಿ ಹೊಲೆಯನ್ನ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ. ಅವಳು ಹೇಗೋ ನಗ್ನಾಗ್ತಾ ಇರ್ತಾಳೆ. ಅವರಿಬ್ರನ್ನ ಬೇರೆ ಬೇರೆ ಮಾಡ್ತೀನಿ. ಆಗಲ್ಲ. ನೀವು ಸೈಕಲ್ ಬಾರಿ ಚಂದ ಓಡಿಸ್ತೀರಿ. ಥ್ಯಾಂಕ್ ಯು ಸುಬ್ಬಾ. ಸುಬ್ಬಾ, ಭಾವ ಬರ್ತಾ ಇದಾರೆ. ಏನು ಮಾಡೋದೀಗ? ಬರ್ಲಿ ಬಿಡ್ರಿ, ನಾನು ನೋಡ್ಕೊಂತೀನಿ. ಅವ್ರು ಬಂದು ನಿಮ್ಗೆ ಹೊಡೆದ್ಬಿಟ್ರೆ? ಪ್ರೀತಿಗಿಂತ ದೊಡ್ಡದು ಬೇರೆ ಅದಿಲ್ರಿ ವೇದವ್ರ. ನಾ ಮಾತಾಡ್ತೀನಿ. ಏಯ್ ಪಡುವಲಕಾಯ್, ನನ್ನ ಆಜ್ಞೆನ ಆರಿಸ್ಕೊಂಡೋಗ್ಲಿಕ್ಕೆ ಏನಿದೆ ಯೋಗ್ಯತೆ ನಿನಗೆ? ಅವಳು ಓದಿದಾಳೆ, ಇವತ್ತಲ್ಲ ನಾಳೆ ರೇಡಿಯೋ ಜಾಕಿ ಆಗ್ತಾಳೆ. ಆದ್ರೆ ನೀನು ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಏನಾದ್ರೂ ಓದು ಅಂದ್ರೆ ನಾಯಿ ಬಾಲ ಮಂಗೇನ ಬಾಲ ಅಂತೀಯ. ರಸ್ತೆ ಬದಲಿ ಚಪ್ಪಲಿ ಹೊಲ್ಕೊಂಡಿದೀಯ ನೀನು. ಸಿನಿಮಾ ನೋಡಿ ನೋಡಿ ಪ್ರೇರಣೆಯಾಗಿ ನನ್ನ ಆಜ್ಞೆನ ಆರಿಸ್ಕೊಂಡು ಹೋಗ್ತೀಯನಾ? ನಾನ್ ನಿನ್ನ ಸುಮ್ಮನೆ ಬಿಡಲ್ವಾ? ನನ್ನ ಹೊಡ್ಯಾಕ್ ಹೋಗ್ಬೇಡ್ರಿ. ನಮ್ಮ ಪಾಡಿ ನಮ್ಮನ್ನ ಬಿಟ್ಟು ಬಿಡ್ರಿ. ನಾವು ಹೆಂಗೋ ಬದುಕೊಂತೀವಿ. ನನ್ನ ಹೆಂಡತಿನ ಸಾಕೋ ತಾಕತ್ ನನಗೆ ಐತೆ. ಏಯ್, ಎತ್ತ ಕೈ, ಎತ್ತ ಕೈ. ನನಗೆ ಎದುರು ಆಗಿಸ್ತೀಯನಾ? ಸುಬ್ಬಾ, ಏನು ನೀನು? ಸಿನಿಮಾ ಹೀರೋಗಳಿಗಿಂತ ಸ್ಟ್ರಾಂಗ್ ನೀನು. ನಮ್ಮ ಭಾವ ಹೊಡೆದ್ರು ಅಂತ ಅನ್ಯಾಯನ ಸಹಿಸ್ಕೊಳ್ತೀಯ. ನನಗೆ ಅವಮಾನ ಮಾಡ್ತಾ ಇದ್ಯಾ? ನಿನ್ ಕೈಲಿ ಆಗುತ್ತೆ ಸುಬ್ಬಾ. ಬಿಡ್ಬೇಡ, ನಮ್ಮ ಭಾವನ್ ಬಿಡ್ಬೇಡ. ಹೋಗ್ ಹೊಡಿ. ಏನೋ ನಿನ್ನ ಕೈ ಕಬ್ಬಣ ತರ ಇದೆ, ಹೊಡಿಬೇಡ ಕಣವೆ. ರೀ ಗುಂಡನವ್ರ, ನಾವು ಹೊರಟ ಕೆಲಸ ಮಾಡಿ ಕೈ ಕಬ್ಬಣ ಇರ್ತಾವ. ಕೈ ಕಬ್ಬಣ, ಮನಸ್ಸು ಮೃದು. ಆದ್ರೆ ನಿಮ್ದ ಕೈ ಮೃದು, ಮನಸ್ಸು ಕಬ್ಬಣ. ಈಗ್ಲಾದ್ರೂ ನಾನು ಹೇಳ್ದಾಗ ಕೇಳ್ತೀರಾ? ಕೇಳ್ತೀನಿ ಮೇಡಮ್ ನವರೇ. ಕೇಳಲಿಲ್ಲ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದ್ರೋಗ್ಬಿಡ್ತಲ್ಲ, ಅದನ್ನಾದ್ರೂ ಉಳಿಸಿ. ನನ್ನ ತಮ್ಮನ ಪ್ರೀತಿ ಈಗ್ಲಾದ್ರೂ